ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಹೀಗಿರಲಾಗಿ ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಈಗ ಪೂರ್ವ ಸ್ಥಿತಿಯೆಲ್ಲ ಹೋಗಿ ಎಲ್ಲ ನೂತನವಾಯ್ತು ಎಂಬುದಾಗಿ ಹೇಳಲ್ಪಟ್ಟಿದೆ. ಆದ್ರೆ ಒಬ್ಬರು ಕ್ರಿಸ್ತನಲ್ಲಿ ಇರೋದಾದ್ರೆ ಅವರು ನೂತನ ಸೃಷ್ಟಿಯಾಗಿ ಯಾವ ರೀತಿ ಮಾರ್ಪಡೋದು ಗೊತ್ತಾ? ಮೊದಲನೇದಾಗಿ ಅವರ ಅಂತರ್ಯದಲ್ಲಿ ಒಳಗೆ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವವರಾಗಿರಬೇಕು ಮತ್ತು ದೇವರ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ಕ್ರಿಸ್ತನ ಗುಣಗಳು ಅವರಲ್ಲಿ ಪ್ರಕಟವಾಗಬೇಕು. ಆ ಗುಣಗಳಿಂದ ಕಟ್ಟಲ್ಪಟ್ಟವರಾಗಿ ಆ ಮಾರ್ಗದಲ್ಲಿ ನಡೆಯುವವರಾಗಿರಬೇಕು. ನೀತಿಯಿಂದಲೂ ಸತ್ಯದಿಂದಲೂ ಜೀವಿಸುವವರಾಗಿರಬೇಕು ಪ್ರಿಯರೇ. ಆಗಲೇ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಮಾರ್ಪಡೋದಕ್ಕೆ ಸಾಧ್ಯ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 23-24ನೇ ವಾಕ್ಯದಲ್ಲಿ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವಭಕ್ತಿಯುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಆ ಸ್ವಭಾವವು ದೇವರ ಹೋಲಿಕೆಗೆ, ಹಾಗಾದ್ರೆ ಯೇಸು ಕ್ರಿಸ್ತನ ಹೋಲಿಕೆಗೆ ತಕ್ಕಂತೆ